ನಮಸ್ಕಾರ ಕರ್ನಾಟಕ. ಜರ್ಮನಿ ಒಳಗೆ ಪ್ರತಿ ವರ್ಷವೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಿರ್ತಾವೆ. ಈಗ ಜರ್ಮನಿ ಒಳಗೆ ಏನಾಕೈತೆ ಅಂದ್ರೆ ಜರ್ಮನಿ ದೇಶದ ಕಲ್ಚರ್ ನಾವು ಅಷ್ಟು ಪ್ರೆಸೆಂಟ್ ಮಾಡ್ಬೇಕಂತಿರಂಗಿಲ್ಲ. ಅಂದ್ರೆ ನಾವು ಯಾವ ದೇಶದಿಂದ ಬಂದಿರ್ತೀವೋ ಆ ದೇಶದ ಸಂಸ್ಕೃತಿಗಳು ಏನೇನು ಇರ್ತಾವೆ ಅಂದ್ರೆ ಅವ್ರ ಕಲ್ಚರ್ಗಳು ಏನೇನು ಇರ್ತಾವೋ ಅದನ್ನು ನಾವು ಪ್ರೆಸೆಂಟ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲ ದೇಶದವರು ಅವ್ರವ್ರ ಈಗೇನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಿರ್ತಾವಲ್ಲ ಅವ್ನ ಪ್ರೆಸೆಂಟ್ ಮಾಡ್ತಾರೆ. ಸ್ಪೆಷಲಿ ನಮ್ಮ ಇಂಡಿಯಾ ಅಂತ ಬಂದಾಗ ನಮಗೆ ಅದೊಂದು ತಪ್ಪಂಗುಚ್ಚಿ ಇರಲಿಲ್ಲ ಅಂತಂದ್ರೆ ಆ ಒಂದು ಕಲ್ಚರ್ ಆಗಿರ್ಬೋದು, ಆಮೇಲೆ ಆ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ಯಾವುದು ಫುಲ್ಫಿಲ್ ಆಗಂಗಿಲ್ಲ. ನಮ್ಮ ಸಾಂಗ್ಗಳು ಹೆಂಗಿರ್ತಾವೆ ಅಂತಂದ್ರೆ ನಾವು ಡ್ಯಾನ್ಸ್ ಮಾಡೋದಲ್ದನ ಸೈಡ್ ನಿಂತು ನೋಡೋರು ಡ್ಯಾನ್ಸ್ ಮಾಡಬೇಕು, ಆ ರೀತಿ ಇರ್ತಾವೆ. ನಮಗೆ ಭಾಳ ಖುಷಿ ಅನಿಸುತ್ತೆ. ಯಾಕಂತಂದ್ರೆ ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದು ನಮ್ಮ ಇಂಡಿಯಾ ದೇಶದ ಬಗ್ಗೆ ಒಂದು ಸಂಸ್ಕೃತಿ ಬಗ್ಗೆ ಆಗಿರ್ಬೋದು, ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಆಗಿರ್ಬೋದು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಆ ಒಂದು ಖುಷಿನೇ ಬೇರೆ ಇರ್ತೈತೆ. ಯಾಕಂದರೆ ಇಲ್ಲಿ ಜನನೂ ಸಹ ಇಂಡಿಯನ್ ಕಲ್ಚರ್ ಅಂತಂದ್ರೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಆಮೇಲೆ ಕೈ ಮುಗಿತಾರೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಎಲ್ಲ ರೀತಿ ಆಪರ್ಚುನಿಟೀಸ ಕೊಡ್ತಾರೆ. ಸೊ ಇದೇ ರೀತಿ ನಮ್ಮ ಕಲ್ಚರ್ನ ನಾವು ಎಲ್ಲೇ ಇದ್ದರೂ ಮರಿಬಾರ್ದು. ಆಮೇಲೆ ನಾವು ಎಲ್ಲೇ ಇದ್ದರೂ ನಾವು ಇಂಡಿಯಾದವರೇ. ಜೈ ಕರ್ನಾಟಕ. ಥ್ಯಾಂಕ್ ಯು.